ಏನಪ್ಪಾ ಇದು ವ್ಲಾಗ್ ಅಂದ್ರೆ ನೇಪಾಲ್ ಟೂರ್ ವ್ಲಾಗ್. ಅದಕ್ಕೆ ನಾನು, ನನ್ನ ದೊಡ್ಡ ಮಗ ದಯಾನಂದ್ ವರ್ಮಾ, ನನ್ನ ಚಿಕ್ಕ ಮಗ ಗಿರಿವಾನ್ ವರ್ಮಾ, ನಾವು ಮೂವರೇ ಹೊರಟಿದ್ದು ಬೈ ರೋಡ್. ಸೊ ಅಲ್ಲಿ ಗಂಗೋತ್ರಿ ಇನ್ನೊಂದು 50-60 ಕಿಲೋಮೀಟರ್ ಇದೆ ಅನ್ನೋವಾಗ ಕರೆಕ್ಟ್ ಆಗಿ ಐಸ್ ಇರುವಂತ ಮೌಂಟೇನ್ಸ್, ಸ್ನೋ ಮೌಂಟೇನ್ಸ್ ಹಿಮಾಲಯಗಳಲ್ಲಿ ನೋಡಕ್ ಶುರು ಮಾಡಿದ್ವಿ. ಹುಡುಗರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು. ಆದ್ರೆ ಆ ಖುಷಿಯಲ್ಲಿ ಸ್ವಲ್ಪ ದಾರಿ ಮಿಸ್ ಆಗೋಯ್ತು. ನೇಪಾಳಲ್ಲಿ ರೋಡ್ಗಳು ತುಂಬಾ ಚಿಕ್ಕದು, ಸಿಕ್ಕಾಪಟ್ಟೆ ನದಿಗಳು. ಆ ನದಿಗಳಿಗೆ ಅದೆಷ್ಟು ಸಾವಿರ ಬ್ರಿಡ್ಜ್ಗಳಿದಾವೋ ಗೊತ್ತಿಲ್ಲ. ಒಂದು 100-200 ಕಿಲೋಮೀಟರ್ ದಾಟಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸ್ಟ್ರೈಕ್ ನಡೀತಾ ಇತ್ತು. ಕಾರೂನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸ್ಪಾಟ್ ಔಟ್ ಅಂದ್ಬಿಟ್ಟು. ಕಾರುಗಳು ಯಾವ್ದು ಬಿಡ್ತಾ ಇಲ್ಲ, ಕಾರುಗಳು ಗ್ಲಾಸ್ಗಳೆಲ್ಲ ಹೊಡೆದಾಕ್ತಾ ಇದಾರೆ. ಯಾಕೆ ಬರ್ಬೇಕಾಗಿತ್ತು ಅಂದ್ರೆ 2 ಕಾರಣ ಇತ್ತು. ಒಂದು, ಮಹಾಲಕ್ಷ್ಮಿ ಅಷ್ಟು ಈಸಿಯಾಗಿ ಯಾರಿಗೂ ಒಲಿಯೋದಿಲ್ಲ ಅಲ್ವಾ, ಯಾಕಂದ್ರೆ ಇವತ್ತು ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನಮಸ್ಕಾರ, ನಾನು ನಿಮ್ಮ ಅಮರ್ನಾಥ್ ಗುರೂಜಿ. ಇದೊಂದು ಮಾಮೂಲಿ ಇನ್ಫಾರ್ಮೇಶನ್ ವಿಡಿಯೋ ಅಲ್ಲ, ಇದೊಂದು ವ್ಲಾಗ್. ಏನಪ್ಪಾ ಇದು ವ್ಲಾಗ್ ಅಂದ್ರೆ ನೇಪಾಲ್ ಟೂರ್ ವ್ಲಾಗ್. ಫಸ್ಟ್ ನಾವು 13th ಏಪ್ರಿಲ್ ಅಲ್ವಾ, 13th ಏಪ್ರಿಲ್ ನಮ್ಮ ದೇವಸ್ಥಾನ ಪೆರೇಸಂದ್ರ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಬೆಂಗಳೂರಿಂದ 80 ಕಿಲೋಮೀಟರ್ ಆಚೆ ಹೈದ್ರಾಬಾದ್ ಹೈವೇ ಇಂದ ಸ್ಟಾರ್ಟ್ ಆದ್ವಿ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಆಕ್ಚುಲಿ ನಾವು ಎಕ್ಸಾಕ್ಟ್ ಆ ಟೈಮ್ಗೆ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಆಮೇಲೆ ಸ್ಟಾರ್ಟ್ ಆದ್ವಿ, ಬಟ್ ಯಾವ್ದೋ ಒಂದು ಟ್ರ್ಯಾಕ್ಟರ್ ಹುಲ್ಲು ಹಾಕೊಂಡ್ ಬಂದಿತ್ತು, ಅದಕ್ಕೆ ಕಾರ್ ಸೈಡ್ ತೆಗಿಬೇಕಾಗಿತ್ತು. ಅದಕ್ಕಂತ ಸರಿ ಹೆಂಗೋ ಹೊರಡ್ತಿದೀವಲ್ವಾ, ಅರ್ಜೆಂಟ್ ಆಗಿ ಹೊರಡೋಣ ಅಂತೇಳಿ ಹೊರಟ್ಬಿಟ್ವಿ. ಹಿಂಗೆ ಸ್ಟಾರ್ಟ್ ಆಯ್ತು ಜರ್ನಿ. ಬಟ್ ಈ ಜರ್ನಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ನೇಪಾಲ್ದು ಜರ್ನಿ ಅಂದ್ರೆ, ಆಕ್ಚುಲಿ ಇದೊಂದು ನೇಪಾಲ್ ಮಾತ್ರ ಅಲ್ಲ, ಇದು ನಮ್ಮ ದೇವಸ್ಥಾನಕ್ಕೆ ನಾನು ಪೂರ್ವ ಜನ್ಮಗಳಿಂದ ಎಲ್ಲೆಲ್ಲಿಂದ ಯಾವ್ಯಾವ ದೇವಿನ ಕರ್ಕೊಂಡ್ ಬಂದಿದ್ದೆ, ಆ ದೇವಿಯರನ್ನ ಹೋಗಿ ಮತ್ತೆ ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಶಿಲೆಗಳು ತಗೊಬಂದು ಸ್ಥಾಪನೆ ಮಾಡ್ಬೇಕಾಗಿತ್ತು. ಯಾರ್ಯಾರು ಆ ದೇವಿಗಳು? ಗಂಗಾದೇವಿ, ಮಹಾಲಕ್ಷ್ಮಿ, ಮಹಾಕಾಳಿ, ಶ್ರೀಚಕ್ರ ತ್ರಿಪುರ ಸುಂದರಿ ಹಾಗೂ ಕಾಮಾಖ್ಯ ದೇವಿ. ಈ 5 ಜನ ದೇವತೆಯರನ್ನ ನಾವು ಕರ್ಕೊಂಡ್ ಬರ್ಬೇಕಾಗಿತ್ತು. ಅದಕ್ಕೆ ನಾನು, ನನ್ನ ದೊಡ್ಡ ಮಗ ದಯಾನಂದ್ ವರ್ಮಾ, ನನ್ನ ಚಿಕ್ಕ ಮಗ ಗಿರಿವಾನ್ ವರ್ಮಾ, ನಾವು ಮೂವರೇ ಹೊರಟಿದ್ದು ಬೈ ರೋಡ್. ಸರಿ ಹೊರಟ್ವಿ. 100-200 ಕಿಲೋಮೀಟರ್ ಚೆನ್ನಾಗೇ ಹೋಯ್ತು. ಅದಾದ್ಮೇಲೆ ಸಡನ್ ಆಗಿ AC ಕೆಲಸ ಮಾಡ್ತಾ ಇದ್ವಿ. ಕರೆಕ್ಟಾ? AC ಕೆಲಸ ಮಾಡ್ತೀವಿ. ಆಮೇಲೆ ಏನಾಯ್ತು ಅಂತ ಯಾರಿಗೊಬ್ರಿಗೆ ಫೋನ್ ಮಾಡಿದ್ರೆ ಅವ್ರೇನೋ ಒಂದು ಹೇಳಿದ್ರು. ಅದನ್ನ ಮಾಡಿದ್ರೆ AC ಸರ್ ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಹಂಗಾಯ್ತು. ಮತ್ತೆ ಏನ್ ಮಾಡ್ದೆ ಗೊತ್ತಲ್ವಾ, ಮಂತ್ರಗಳು, ತಾಯ್ದಗಳು ಕಟ್ಟೋದು, ಅದಕ್ಕೊಂದು ತಾಯ್ದ ಕಟ್ಟಿ ಒಂದ್ ದಾರ ಕಟ್ಟಿ ಟೈಟ್ ಮಾಡಿ ಇದು ಮಾಡ್ದೆ. ರಿಟರ್ನ್ ಬರೋವರೆಗೂ AC ಇದು ಕಂಪ್ಲೇಂಟೇ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ಅಲ್ಲಿಂದ ಸೀದಾ ಮಹಾಕಾಳೇಶ್ವರ್ MP, ಮಹಾಕಾಳೇಶ್ವರ್ ಉಜ್ಜಯಿನಿ ಹೋದ್ವಿ. ಮಹಾಕಾಳನ ದರ್ಶನ ಮಾಡಿದ್ವಿ, ತುಂಬಾ ಚೆನ್ನಾಗಿ ಸಂತೋಷ ಆಯ್ತು. ಅಲ್ಲಿಂದ ಸೀದಾ ಎಲ್ಲೋದ್ವಿ? ಮಹಾಕಾಲ್ ಭೈರವ್ ಹೋದ್ವಿ, ಅಲ್ಲೂ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಸೀದಾ ಗಂಗೋತ್ರಿ ಹೊರಟಿತ್ತು. ಗಂಗೋತ್ರಿ ಹೋಗ್ತಾ 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 ಏನು ಸಂತೋಷ ಆಯ್ತಾ? ಚೆನ್ನಾಗಿತ್ತ ಹಿಮಾಲಯಗಳೆಲ್ಲ? ನೀವೇನ್ ಮಾತಾಡಲ್ವಾ? ಸೊ ಅಲ್ಲಿ ಗಂಗೋತ್ರಿ ಇನ್ನೊಂದು 50-60 ಕಿಲೋಮೀಟರ್ ಇದೆ ಅನ್ನೋವಾಗ ಕರೆಕ್ಟ್ ಆಗಿ ಐಸ್ ಇರುವಂತ ಮೌಂಟೇನ್ಸ್, ಸ್ನೋ ಮೌಂಟೇನ್ಸ್ ಹಿಮಾಲಯಗಳಲ್ಲಿ ನೋಡಕ್ ಶುರು ಮಾಡಿದ್ವಿ. ಹುಡುಗರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು. ಆದ್ರೆ ಆ ಖುಷಿಯಲ್ಲಿ ಸ್ವಲ್ಪ ದಾರಿ ಮಿಸ್ ಆಗೋಯ್ತು. ಯಾರಿಗೆ? ಇವ್ರಿಗೆ, ದಯಾನಂದ್ಗೆ ದಾರಿ ಮಿಸ್ ಆಗೋಯ್ತು. ಸಾರಿ, ದಾರಿ ಮಿಸ್ ಆಯ್ತು ಅಂದ್ಬಿಟ್ಟು ನಾವೇನ್ ತಲೆ ಕೆಡ್ಸ್ಕೊಳ್ಳಿಲ್ಲ, ಏನು ಆಗಿದೆ ಅಂತ ಹೇಳಿ ರಿಟರ್ನ್ ಬಂದು ಗಂಗೋತ್ರಿಗೆ ಹೋದ್ವಿ. ಅಲ್ಲಿ ಚಳಿ ಸ್ಟಾರ್ಟ್ ಆಯ್ತು. ಅಂತ ಚಳಿ ಅಲ್ಲ, ಅದ್ರಲ್ಲೂ ಗಂಗೋತ್ರಿಯಲ್ಲಿ ಆ ನೀರು ಫುಲ್ ಬಿಸಿಲು, ಫುಲ್ಲು ಒಂದು 15-16 ಡಿಗ್ರಿ ಇದೆ ಟೆಂಪರೇಚರು. ಅಷ್ಟು ಬಿಸಿಲು ಇದೆ. 15 ಡಿಗ್ರಿ ಬಿಸಿಲು ಓಕೆ, ಆದ್ರೆ ಮೇಲಿಂದ ಆ ಒಂದು ಐಸ್ ಕರ್ಗಿ ಹಂಗೇ ಬರ್ತಾ ಇರೋದು ಗಂಗೋತ್ರಿಗೆ. ಅಲ್ಲಿ ನೀರಲ್ಲಿ ಮುಳುಗ್ಬೇಕು 3 ಸರಿ. ನಾನು ಮುಳುಗ್ದೆ, ಆದ್ರೆ ಹುಡುಗರಿಗೆ ಹೇಳಿಲ್ಲ, ಭಯ ಬೀಳ್ತಾರೆ ಅಂದ್ಬಿಟ್ಟು. ಮುಳುಗಿದ್ರೆ ಹಂಗೆ ಈ ಮೂಳೆಗಳನ್ನ, ಮಾಂಸನೆಲ್ಲ ಯಾರೋ 1,000 ಜನ 1000 ಸೂಜಿಗಳಲ್ಲಿ ಒಂದೇ ಸರಿ ಚುಚ್ಚಿದ್ರೆ ಹೆಂಗಾಗತ್ತೆ ಆ ತರ ಆಗ್ತಿದೆ. ಯಾಕಂದ್ರೆ ನಾವು ಹಿಮಾಲಯದಲ್ಲಿ ನಾನು ಒಬ್ನೇ ಹೋಗಿ
ಸಾಧನೆಗಳು ಮಾಡೋದು ಅದು ಬೇರೆ, ಅದು ಸಿಸ್ಟಮೇ ಬೇರೆ ಇರುತ್ತೆ. ನಾವು ಟ್ರಾವೆಲ್ ಮಾಡಿದ್ದೀವಿ, ಕಂಪ್ಲೀಟ್ ಆಗಿ ರೋಡ್ ಜರ್ನಿ ಮಾಡಿದ್ದೀವಿ. ಎಷ್ಟು ಹೆಂಗಿರುತ್ತಲ್ವಾ, ಇದರ ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕ್ತೀವಿ ಆಯ್ತಾ. ಹೋಗಿ ಅಲ್ಲಿ ನೀರಲ್ಲಿ ಮುಳುಗ್ಬಿಟ್ಟು ನಾನು ಮುಗಿಸ್ದೆ, ಸ್ನಾನ ಮುಗಿಸಿ ಆಚೆ ಬಂದೆ. ಗಂಗಾದೇವಿದು ಕಲ್ಲು ತಗೊಬೇಕಾಯ್ತು, ನಾನು ಕಲ್ಲು ಹುಡುಕ್ತಾ ಇದ್ದೆ. ನನ್ನ ದೊಡ್ಡ ಹುಡುಗ ಮುಳುಗ್ಬಿಟ್ಟು ಅಂತ ಇದ್ದ. ಅವನು ಹೇಳಿಲ್ಲ, ಇವನ್ ಚಿಕ್ಕವನ ಭಯ ಬೀಳ್ತಾನೆ ಅಂದ್ಬಿಟ್ಟು ಚಿಕ್ಕವನ್ ಒಂದ್ಸರಿ ಮುಳುಗ್ದ. ಏನ್ ಮಾಡ್ದೆ ಹೇಳಮ್ಮ, ಏನಾಯ್ತು, ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಒಂದ್ಸರಿ ಮುಳುಗಿ. ನಾನ್ ಹೇಳ್ದೆ, ಒಂದ್ಸರಿ ಮುಳುಗ್ಬಾರ್ದು, 2 ಸಲ ಮುಳುಗ್ಬೇಕು ಅಂತ. ಆಮೇಲೆ ಅವನು 2ನೇ ಸರಿ ಮುಳುಗ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಸಾಕ್ಬಿಡಪ್ಪ, ಇನ್ನೇನ್ ಮುಳುಗ್ಬೇಡ ಅಂತ ಹೇಳ್ದೆ. ಆತರ ಅದಾದ್ಮೇಲೆ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ, ನೇಪಾಳ್ಗೆ. ಯಪ್ಪ, ಆ ರೋಡು ಅಲ್ವಾ, F1H1 ಹೈವೇ. F1H1 ಹೈವೇ. ಆಕ್ಚುಲಿ ಅಲ್ಲಿ ಏನಾಯ್ತು, ಇನ್ನೊಂದು ಪ್ರಾಬ್ಲಮ್ ಅಂದ್ರೆ, ನಾವು ಗಂಗೋತ್ರಿಗೆ ಹೋಗೋವರೆಗೂ, ಗಂಗೋತ್ರಿಗೆ ಒಂದ್ 50-60 ಕಿಲೋಮೀಟರ್ ಮುಂಚೆವರೆಗೂ ನಮ್ಗೆ ಪ್ರಾಬ್ಲಮ್ ಇರ್ಲಿಲ್ಲ. 50 ಕಿಲೋಮೀಟರ್ ಇದೆ ಅನ್ನುವಾಗ ರೋಡ್ ಮಿಸ್ ಆಯ್ತು. ಒಂದ್ 20 ಕಿಲೋಮೀಟರ್, ಒಂದ್ 10 ಕಿಲೋಮೀಟರ್ ಹೋಗಿ 10 ಕಿಲೋಮೀಟರ್ ಬರೋದಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ರೋಡ್ ಕಚ್ರ ರೋಡ್, ಬೆಟ್ಟಗಳ ಮೇಲೆ ಹೊರಟೋಗಿದ್ವಿ. ಆಕ್ಚುಲಿ ಎಲ್ಲಾನು ಬೆಟ್ಟನೇ, ಬಟ್ ರೋಡ್ ಇಲ್ದೇ ಇರೋ ಜಾಗದಲ್ಲಿ ಹೊರಟೋಗಿದ್ವಿ ಬೆಟ್ಟಗಳ ಮೇಲೆ. ವಾಪಸ್ ಬಂದ್ವಿ ಎಲ್ಲ ಆಯ್ತು. ಅಲ್ಲಿಂದ ಗಂಗೋತ್ರಿಗೆ ಹೋಯ್ತು, ಅಲ್ಲಿಂದಾನು ಬಂದು ಅಲ್ಲಿಂದ ನೇಪಾಳ್ಗೆ ಅಂತ ಹೊರಟು. ನೇಪಾಳ ಎಂಟ್ರಿ ಆಗಿದ್ದು H1 ಹೈವೇ ಸೈಡು ಫುಲ್ಲು ರೋಡ್ಗಳೆಲ್ಲ ಜಾಮ್. ಯಾಕೆ ಅಂದ್ರೆ ಅದು ನೇಪಾಳಲ್ಲಿ ರೋಡ್ಗಳು ತುಂಬಾ ಚಿಕ್ಕದು, ಸಿಕ್ಕಾಪಟ್ಟೆ ನದಿಗಳು. ಆ ನದಿಗಳಿಗೆ ಅದೆಷ್ಟು ಸಾವಿರ ಬ್ರಿಡ್ಜ್ಗಳಿದಾವೋ ಗೊತ್ತಿಲ್ಲ ಆಯ್ತಾ. ಅಲ್ಲಿ ಏನಾಗೋಯ್ತು, ನೇಪಾಳ ಒಳಗಡೆ ಬಂದ್ವಿ, ನಮ್ ದುಡ್ಡೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಹುಡುಗರ್ನೆಲ್ಲ ಚೆಕಿಂಗ್ ಮಾಡಿದ್ರು, ಆದ್ರೆ ಅವ್ರನ್ನ ಯಾರು ಏನಂತ ಬರ್ಕೊಂಡಿಲ್ಲ. ಬರೀ ನಂದು ಮಾತ್ರ, ಗಾಡಿದು ಮಾತ್ರ, ಕಾರ್ದು ಮಾತ್ರ ನಾವು ಅದೇನು ಟ್ಯಾಕ್ಸು, ಪರ್ಮಿಟ್ ಅದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ 1 ದಿನ ಅಲ್ಲೇ ವೇಸ್ಟ್ ಆಗೋಯ್ತು. ಅದಾದ್ಮೇಲೆ ಒಳಗಡೆ ಬಂದು ಒಂದು 100-200 ಕಿಲೋಮೀಟರ್ ದಾಟಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸ್ಟ್ರೈಕ್ ನಡೀತಾ ಇತ್ತು. ನೇಪಾಳ ಅವರು ಯಾವ್ದೋ ಒಂದು VIP 2 ವೀಲರ್ ಅಲ್ಲಿ ಹೋಗ್ತಾ ಇರೋ VIP-ನ ಕಾರನ್ನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಸ್ಪಾಟ್ ಔಟ್ ಅಂದ್ಬಿಟ್ಟು. ಕಾರುಗಳು ಯಾವ್ದು ಬಿಡ್ತಾ ಇಲ್ಲ, ಕಾರುಗಳು ಗ್ಲಾಸ್ಗಳೆಲ್ಲ ಹೊಡೆದಾಕ್ತಾ ಇದಾರೆ. ನಮ್ಗೆ ವಿಷಯ ಗೊತ್ತಾಯ್ತು, ಏನ್ ಮಾಡೋದು ಅಂತ ತುಂಬಾ ಬೇಜಾರಾಯ್ತು. ಆಮೇಲೆ ನಾವು ಗೊತ್ತಲ್ವಾ, ಭೈರವನ್ ಕರ್ಕೊಂಡು ರೋಡ್ ಚೇಂಜ್ ಮಾಡಿ ಹೆಂಗೆಂಗೋ ಯಾವ್ದಾವ್ದೋ ಕಾಡುಗಳಲ್ಲೆಲ್ಲ ನುಗ್ಗಿ ಕೆರೆಗಳಲ್ಲಿ, ಹಳ್ಳಗಳಲ್ಲಿ, ದಿಣ್ಣೆಗಳಲ್ಲಿ, ಕಾಡುಗಳಲ್ಲಿ ನುಗ್ಗಿ ತಪ್ಸ್ಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದ್ಮೇಲೆ ಮಿಲಿಟರಿ ಅವ್ರದ್ದು ರಾಮಾಯಣ ಸ್ಟಾರ್ಟ್. ಏನು, ಮಿಲಿಟರಿ ಅವ್ರ ಹತ್ರ ಗಾಡಿ ನಂಬರ್ ಬರೀಬೇಕು, ಎಲ್ಲಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಮತ್ತೆ ನಮ್ದು ಹೆಸರು, ನಮ್ದು DL, ಮತ್ತೆ ಗಾಡಿ RC ಕಾರ್ಡ್ ಎಲ್ಲ ಇರ್ಬೇಕು. ಮಿಲಿಟರಿದು ಆ ತರದ್ದು ಒಂದು 5 ಸ್ಪಾಟ್ಗಳು, ಮಿಲಿಟರಿದು ಚೆಕ್ ಪೋಸ್ಟ್ಗಳು, 5 ಸ್ಪಾಟ್ಗಳು ಪ್ಲಸ್ 40 ಸ್ಪೀಡ್ ಮಾತ್ರ ಹೋಗ್ಬೇಕು. ನಾವು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದೀವಿ, 40 ಸ್ಪೀಡ್ ಅಲ್ಲಿ ಹೋದ್ರೆ ಯಾವಾಗ ಹೋಗೋದು ನಾವು? ದೇವಸ್ಥಾನದ ಕಾರ್ಯಕ್ರಮ ಬೇರೆ ಇದೆ, ವಿಗ್ರಹಗಳು, ಶಿಲೆಗಳು ತಗೊಂಡು ಹೋಗ್ಬೇಕು. ಏನ್ ಮಾಡೋದು? ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಫಸ್ಟ್ ಕಾಳಿಗಂಡಕಿ ನದಿ ಹೋಗ್ಬೇಕು. ಯಾಕಂದ್ರೆ ಅಲ್ಲಿಂದ ಸಾಲಿಗ್ರಾಮ ತರ್ಬೇಕು, ಬೇಕಾದಷ್ಟು ಸಾಲಿಗ್ರಾಮ ತಂದಿದೀನಿ, ಕೊಡ್ತೀನಿ ನಿಮ್ಗೆ. ಅಂದ್ರೆ ಫ್ರೀ ಆಗಲ್ಲ. ಇದನ್ನೆಲ್ಲ ಏನೇನ್ ಮಾಡ್ಬೇಕು, ಯಾವ ರೀತಿ ಶುದ್ಧಿ ಮಾಡ್ಬೇಕು, ಯಾವ ರೀತಿ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕು, ಅದೆಲ್ಲ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ, ಅವಾಗ್ಲೇ ಕೊಡೋದು. ಇವಾಗ ಇನ್ನೂ ರೆಡಿ ಇಲ್ಲ, ತುಂಬಾ ಬ್ಯುಸಿ ಇದ್ದೀನಿ. ಇವಾಗ ನೋಡಿ ಅಯ್ಯಪ್ಪನ್ ಬಂದಿದೀವಿ. ಇವತ್ತು ಕೂಡ ಮತ್ತೆ 14ನೇ ತಾರೀಕು, ಯಾವ ತಿಂಗಳು? ಮೇ 14 ಇವತ್ತು ಆಯ್ತಾ. ನೋಡಿ ನಾನು ಯಾವ ತಿಂಗಳಾದ್ರೆ ಇವರೆಲ್ಲ ಮೇ ಅಂತ ಯಾವ ತಿಂಗಳಾದ್ರೆ ಮೇ ಅಂತ, ಯಾವ ತಿಂಗಳು? ಆಯ್ತಾ. ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ 31 ದಿನ ಆಯ್ತು. ನಮ್ದು ಸಂಕಲ್ಪನು 31 ದಿನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗಿದ್ವಿ. ಇದು ನಿಮ್ಗೆ ಮೊದ್ಲೇ ಹೇಳ್ಬೇಕಾಯ್ತು, ಮತ್ತದ ಇವ್ರು ಯಾರು ಹೇಳ್ತಾ ಇಲ್ಲ, ಇವರೆಲ್ಲ ಮೂಕರು. ಯಾವ ತಿಂಗಳಿದು? ಅದೊಂದೇ ಗೊತ್ತು. ಅವರು ನಿಜವಾಗ್ಲೂ ಮೇಕೆಗಳಲ್ಲ, ಮನುಷ್ಯರೇ. ನನ್ನ ಫೇವ್ರೆಟ್ ಮನುಷ್ಯರು ಇವರಿದ್ರು, ನನ್ ದೊಡ್ಡ ಮಗ, ನನ್ ಚಿಕ್ಕ ಮಗ ಆಯ್ತಾ. ಆಮೇಲೆ ಕಾಳಿಗಂಡಕಿ ನದಿ ಹೋದ್ವಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಎಷ್ಟು ಪ್ರಾಬ್ಲಮ್ ಅಂದ್ರೆ ಆಕ್ಚುಲಿ ಅದಿದ್ದು ಎಷ್ಟು 700 ಕಿಲೋಮೀಟರ್ 600 ಕಿಲೋಮೀಟರ್ 700 ಕಿಲೋಮೀಟರ್ಸ್. ಒಂದು ಹಗಲು, ಒಂದು ರಾತ್ರಿ, ಮತ್ತೆ ಒಂದು ಮಧ್ಯಾಹ್ನ, ಬರೀ 700 ಕಿಲೋಮೀಟರ್ಸ್.
ಈಗ ನೋಡಿ ಪೆರೇಸಂದ್ರದಿಂದ ಬೆಂಗಳೂರಿಂದ ನಿನ್ನೆ ರಾತ್ರಿ ಬಿಟ್ಟಿದ್ದು, ಈಗಾಗ್ಲೇ ಪಂಪ ಅಲ್ಲಿದ್ದೀವಿ. ಇಲ್ಲಿ ನಿಲಕಲ್ ಪಾರ್ಕಿಂಗ್ ಅಲ್ಲಿ ಇದೀವಿ. 1 ಗಂಟೆಗಂತೆ ಬಿಡೋದು. ಇವತ್ತು ಸಾಯಂಕಾಲ ದೇವಸ್ಥಾನ ಓಪನ್ ಆಗೋದು 14ನೇ ತಾರೀಕು. ಇದು ಮಾಸ ಪೂಜೆ ಆಯ್ತಾ. ಪ್ರತಿ ಮಲಯಾಳ ಮಾಸ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಓಪನ್ ಇರುತ್ತೆ. ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಆದ್ರೆ 14ನೇ ತಾರೀಕು ಸಾಯಂಕಾಲದಿಂದ 19ನೇ ತಾರೀಕುವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಸರಿನಾ? ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳ್ತಾ ಇದ್ದೀನಿ. ನಾವು ಆಲ್ರೆಡಿ ಇದೀವಿ ಅಂದ್ರೆ 700 ಕಿಲೋಮೀಟರ್ ಗಾಡಿ. ಇನ್ನೊಂದು ಬಂತು ಯಾವ್ದು, ಈ ಸೀಸನ್ ಅಲ್ಲಿ ಕರ್ನಾಟಕದ ಗಾಡಿಗಳು, ಆಂಧ್ರದ ಗಾಡಿಗಳು ಯಾವ್ದು ಇರೋದಿಲ್ಲ. ಈ ಸೀಸನ್ ಅಲ್ಲಿ ಎಲ್ಲ ತಮಿಳ್ನಾಡು, ಕೇರಳ ಕಾರುಗಳು ಮಾತ್ರ ಬರ್ತವೆ, ಬಸ್ಸುಗಳು ಅಷ್ಟೇ ಬರ್ತವೆ. ಆಯ್ತಾ? ಇದು ಒಂದೇ ಒಂದು ಕರ್ನಾಟಕದ ಗಾಡಿ ನಮ್ಮ ಹಿಂದೆ ಹಾಕಿದಾರೆ. ನಾವು ಕರ್ನಾಟಕದವ್ರಲ್ವಾ, ಕರ್ನಾಟಕ ಬಂದಾಗ ಸ್ವಲ್ಪ ಪ್ರೀತಿ ಹೆಚ್ಚು. ರೈಟ್. ಆಮೇಲೆ ಇಲ್ಲೇನಾಯ್ತು, ಆ ರೋಡು ಸಣ್ಣ ರೋಡು, ಮ್ಯಾಪ್ ಸರಿಯಾಗಿ ತೋರ್ಸಲ್ಲ. ಯಾರು ಹೇಳೋದಕ್ ಜನನೇ ಇರಲ್ಲ. ಬರೀ ಕಾಡು, ಬೆಟ್ಟ, ಬರೀ ಬೆಟ್ಟಗಳು. ಎಷ್ಟು ಬೆಟ್ಟಗಳಂದ್ರೆ ಹೆಂಗಿತ್ತು ಬೆಟ್ಟಗಳು? ಸಿಟಿಯಿಂದ 300 ಕಿಲೋಮೀಟರ್ಸ್ ಎಲ್ಲ ಬೆಟ್ಟ. ಸಿಟಿಯಿಂದ 300 ಕಿಲೋಮೀಟರ್ಸ್ ಬೆಟ್ಟ, ಗಿಡ, ಮರ, ಬಳ್ಳಿ, ಕಲ್ಲು. ಇಷ್ಟು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅಲ್ಲಿ. ಆ ತರ ಒಂದು ಅದ್ಭುತವಾದ ಜರ್ನಿ. ಕೊನೆಗೂ ಹೋಗಿ ಸೇರ್ಕೊಂಡ್ವಿ ಕಾಳಿಗಂಡಕಿ ನದಿ. ಅದು ನಮ್ಮ 2ನೇ ಮೇನ್ ಸ್ಪಾಟ್ ಆಗಿತ್ತು. ಎಸ್, 2ನೇ ಮೇನ್ ಸ್ಪಾಟ್ ಆಗಿತ್ತು. ಅಲ್ಲಿ ನಾವು 3 ಜನರನ್ನ ತಗೊಂಡ್ವಿ. ಗಂಗೋತ್ರಿಯಲ್ಲಿ 2 ಕರ್ಕೊಂಡ್ವಿ. ಕಾಳಿಗಂಡಕಿ ನದಿಯಲ್ಲಿ 3 ಜನ ಕರ್ಕೊಂಡ್ವಿ. ಟೋಟಲ್ 5 ಜನ ಶಕ್ತಿಯರು ಬಂದ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಮ್ದು ಜರ್ನಿ. ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗೋಯ್ತು ದುಷ್ಟಶಕ್ತಿಗಳಿಗೆ. ನಿನ್ ಮಕ್ಕಳನ್ನೇನು ಮಾಡಕ್ ಆಗ್ತಾ ಇಲ್ಲ. ಕಾರ್ನ ಏನ್ ಮಾಡಿದ್ರು ರೆಡಿ ಮಾಡ್ಕೊಂಡ್ಬಿಡ್ತಾ ಇದಾರೆ. ಇವ್ರಿಗೆ ಏನ್ ಮಾಡಿದ್ರು ರೆಡಿ ಆಗಿ ಹೋಗ್ತಾ ಇದೆ. ಇವ್ರ ಆರೋಗ್ಯ ಕೆಡ್ತಾ ಇಲ್ಲ. ಡ್ರೈವಿಂಗ್ ಮಾಡ್ತಾರೆ ಫಸ್ಟ್ ಕ್ಲಾಸ್, ಟೈಮ್ ಟು ಟೈಮ್ ಪಿಕಪ್ ಮಾಡ್ತಾ ಇದಾರೆ. ಏನ್ ಮಾಡೋದು ಇವ್ರನ್ನ? ಅಲ್ಲಿ ನಾವು ತಗೊಂಡೋಗಿದ್ದು ಚಿಕ್ಕ ಕಾರು, Audi A6. ಅದು ನೇಪಾಳದಲ್ಲಿ ಆ ಕಾರು 9 ಕೋಟಿ. ನೇಪಾಳ ದುಡ್ಡಲ್ಲಿ, ನೇಪಾಳಲ್ಲಿರುವಂತ ಟ್ಯಾಕ್ಸ್ಗಳು ಅವ್ರು ಹೇಳಿದ್ರು ಕೊನೆಯಲ್ಲಿ ಬರ್ಬೇಕಾರೆ. ಆಮೇಲೆ ಏನಾಯ್ತು, ಮುಂದಕ್ಕೆ ಹೋಗ್ತಾ ಹೋಗ್ತಾ ದಾರಿಗಳೇ ಸಿಗ್ತಾ ಇಲ್ಲ. ನೈಟ್ ಅಲ್ಲಿ ದಾರಿಗಳು ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ರೂ ಡೆಡ್ ಎಂಡ್ ಬಂದ್ಬಿಡುತ್ತೆ. ಇನ್ನು ಕೆಲವು ಜಾಗಗಳಂತೂ ಹೇಳಪ್ಪ, ಅದು ಇಲ್ಲಿ 90 ಡಿಗ್ರಿ ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ, ಚಿಕ್ಕ ಬೆಟ್ಟ, 90 ಡಿಗ್ರಿ. ಅದು ಹಿಂಗೆ ಅಪ್ಪು ಫುಲ್ಲು ಕಾರ್ ಹೋಗ್ತಾ ಇದೆ. ಅದು ಆಲ್ ವೀಲ್ ಡ್ರೈವ್ ಕಾರು. ಸ್ಪಿನ್ ಆಗ್ತಾ ಇದೆ ವೀಲ್, ಬಟ್ ಕಾರ್ ಹಿಂದೆ ಬಿಡ್ತಾ ಇಲ್ಲ ಅದು. ಆಗ ನಾನೇ ಓಡಿಸ್ತಿದ್ದೆ. ಮೇಲೆವರೆಗೂ ಎತ್ಕೊಂಡೋದೆ, ಅಲ್ಲಿ ನಿಲ್ಸ್ಬಿಟ್ಟೆ. ಅಲ್ಲಿ ಮುಂದೆ ಏನು ಕಾಣಿಸ್ತಾ ಇಲ್ಲ. ಎಲ್ಲಿ ಕಾರ್ ಬಿಟ್ರೇನು 2000 ಫೀಟ್ 3000 ಫೀಟ್ ಕೆಳಗೆ ಹೋಗ್ಬಿಡುತ್ತೆ. ಮತ್ತೆ ಗಾಡಿನೂ ಇಲ್ಲ, ನಾವು ಇಲ್ಲ. ಅಲ್ಲಿ ಒಂದ್ ಕಡೆ ಪಾರ್ಕ್ ಮಾಡಿ, ಅದು ಹೆಂಗೆ ಸ್ವಲ್ಪ ಮುಂದೆ ಟೈರ್ ಸ್ವಲ್ಪ ಮುಂದೆ ಬಿಟ್ಟು ಪಾರ್ಕ್ ಮಾಡಿ, ಪಾರ್ಕಿಂಗ್ ಬ್ರೇಕ್ ಹಾಕಿ ಇಳಿದೋಗಿ ನೋಡೋದು ಮುಂದೆ ಅಕ್ಕಪಕ್ಕ, ಮುಂದೆ ಇದೆಯಾ ರೋಡು, ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ. ಹಿಂದೆಗ್ ಬಿಟ್ರೇನು ಹೊಲ್ಟೋಗ್ಬಿಡುತ್ತೆ ಕಾರ್, ಮುಂದೆಗ್ ಬಿಟ್ರೇನು ಹೋಗ್ಬಿಡುತ್ತೆ. ನಮ್ಗೆ ಏನು ಕಾಣಿಸಲ್ಲ. ಕಾರ್ ಹಿಂಗಿದ್ರೆ ಎಲ್ಲಿ ಕಾಣಿಸುತ್ತೆ? ಮತ್ತೆ ಅಲ್ಲಿ ಪಾರ್ಕ್ ಮಾಡಿ ನಾನು ಇಳ್ದು ನಮ್ ಡ್ಯಾಡಿ ಕೊಟ್ಟೆ. ಅವ್ರು ತಗೊಂಡ್ರು. ಅದನ್ನ ಇಳ್ಸಿದ ತಕ್ಷಣ ಅಲ್ಲಿ ಸಿಮೆಂಟ್ ರೋಡ್. ಅದಕ್ಕೆ ಹಿಂದೆ ಎಲ್ಲ ಫುಲ್ ಕಚಡ ರೋಡು, ಹೆವಿ. ಅದು ರೋಡ್ ಅಂದ್ರೆ ರೋಡ್ಗೆ ಸೇಫ್ಟಿನೇ ಇಲ್ಲ. ಸೈಡ್ ಅಲ್ಲಿ ಬ್ಯಾರಿಕೇಡ್ಸ್ ಆಗ್ಲಿ, ಏನಾದ್ರು ಸೇಫ್ಟಿಗೆ ಈ ಕಲ್ಲಾಗ್ಲಿ ಏನೂ ಇಲ್ಲ. ಗಾಡಿ ಒಂಚೂರು ಯಾಮಾರಿದ್ರೆ 2000 ಫೀಟ್ ಕೆಳಗಡೆ ಹೋಗ್ಬಿಡು. ಅಷ್ಟು ಇಂಪಾರ್ಟೆಂಟ್ ಗಾಡಿ ಆಗಿದ್ರೇನು ಗಾಡಿನೂ ಸಿಗಲ್ಲ, ನಾವು ಅಲ್ಲಿಂದ ಹೆಂಗೆಂಗೋ ಮಾಡ್ಕೊಂಡು ಬೆಳಗ್ಗೆ ಕಣ್ ತೆಗಿತೀನಿ. ಕಾಳಿಗಂಡಕಿ ನದಿ ಕಾಣಿಸ್ತಾ ಇದೆ. ಹಿಂಗೊಂದ್ ಬಿಟ್ಟ ಮಧ್ಯದಲ್ಲಿ ಸೂರ್ಯ, ಕಾರ್ ಹೋಗ್ತಾ ಇದೆ, ಸೆಂಟ್ರಲ್ ನದಿ. ಎಷ್ಟ್ ಚೆನ್ನಾಗಿತ್ತು ವ್ಯೂ ಅಂದ್ರೆ, ಸಕ್ಕದಾಗಿತ್ತು. ಕೊನೆಗೂ ಹೋದ್ವಿ. ಅಲ್ಲೋಗಿ ಸ್ನಾನ ಮಾಡಿ, ತಪಸ್ ಮಾಡಿ, ದೇವಿಯರ್ನ ಎಲ್ಲರನ್ನ ಆವಾಹನೆ ಮಾಡಿ ಕರೆದು ಅವ್ರನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಸೇಫ್ ಮಾಡ್ಕೊಂಡು ಅಲ್ಲಿಂದ ಮುಸ್ಟ್ಯಾಂಗ್ ಹೋದ್ವಿ. ಮುಸ್ಟ್ಯಾಂಗ್ ಅಂದ್ರೆ ಕಾಳಿಗಂಡಕಿ ನದಿನೇ, ಅದು ಮುಂದೆ ಕಂಟಿನ್ಯೂ ಆಗುವಂಥದ್ದು. ಅಲ್ಲಿಂದ ಮುಸ್ಟ್ಯಾಂಗ್, ಅಲ್ಲಿ ಈ ರಿಯಲ್ ಒರಿಜಿನಲ್ ಸಾಲಿಗ್ರಾಮ ಸಿಕ್ಕುವಂತ ಒಂದು ಜಾಗ. ಬಟ್ ಇವಾಗ ಸಿಗ್ತಾ ಇಲ್ಲ, ಬಹಳ ರೇರ್ ಆಗೋಗಿದೆ. ಇವಾಗೆಲ್ಲ ಒಡೆದೋಗಿರೋ ಪೀಸ್ಗಳು ಅವು ಇವು ಒಂದಷ್ಟು ಸಿಗುತ್ತೆ. ಆಯ್ತಾ? ಅಲ್ಲಿ ಸಾಲಿಗ್ರಾಮ ಸಿಕ್ಕೋದು. ಅಲ್ಲಿಗೆ ಹೋಗಿ ಸಾಲಿಗ್ರಾಮ ಬೇಕಾಗಿತ್ತು ನಮ್ಗೆ. ನಮ್ಮ ದೇವಸ್ಥಾನಕ್ಕೆ ಸಾಲಿಗ್ರಾಮ ಬೇಕಲ್ಲ ಪವರ್ಗೆ.
ಸೊ ಸಾಲಿಗ್ರಾಮ ತಗೊಂಡು ಹುಡ್ಕೊಂಡು ಸ್ವಲ್ಪ ತಂದ್ವಿ, ದುಡ್ಡು ಕೊಟ್ಟು ಸ್ವಲ್ಪ ತಂದ್ವಿ. ಅದೆಲ್ಲ ತಗೊಂಡು ಸಾಲಿಗ್ರಾಮಕ್ಕೆ ಪೇಪರ್ ಬರ್ಸ್ಕೋಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಲ್ಲಿ ಗೌರ್ಮೆಂಟ್ಗೆ. ಅದನ್ನ ನಮ್ಗೆ ಗೊತ್ತಿಲ್ದ್ರೆ ಏನ್ ಮಾಡ್ಬಿಟ್ಟು ತಗೊಂಡ್ಬಿಟ್ವಿ. ಸಾಲಿಗ್ರಾಮ ಸಿಕ್ಕಿದ್ ಖುಷಿಯಲ್ಲಿ ತಗೊಂಡಿದ್ದು, ಕಾರಲ್ಲಿ ಹಾಕೊಂಡಿದ್ದು ಹೊರಟು ಬಂದ್ವಿ. ಮುಸ್ಟ್ಯಾಂಗ್ ಹೋಗೋದಿಕ್ಕೆ ಮುಸ್ಟ್ಯಾಂಗ್ ಇಂದ ಅಲ್ಲಿ ಮುಂದಕ್ಕೆ ಮುಕ್ತಿನಾಥ್ ಹೋಗ್ಬೇಕಾಗಿತ್ತು. ನಾವು ಮುಕ್ತಿನಾಥ್ ಹೋಗಿಲ್ಲ, ಯಾಕಂದ್ರೆ ನಮ್ದು ಸಂಕಲ್ಪ ಇರ್ಲಿಲ್ಲ. ಬರೀ ಮುಕ್ತಿನಾಥ್ ರೋಡ್ ವರ್ಗು ನಿಯರೆಸ್ಟ್ ವರ್ಗು ಹೋದ್ವಿ, ಅಲ್ಲಿಂದ ರಿಟರ್ನ್ ಆಗ್ಬಿಟ್ವಿ. ರಿಟರ್ನ್ ಆಗಿ ಬಂದ್ವಿ, ಅಲ್ಲೊಂದ್ ಕಡೆ ಊಟ ಮಾಡಿ ಬೇಗ ಹೊರಟೋಗ್ಬಿಡೋಣ ಅಂತೇಳಿ ನಾವು ಅನ್ಕೊಂಡ್ವಿ. ಸ್ವಲ್ಪ ಸ್ಪೀಡ್ ಹಿಡ್ಕೊಂಡೆ, ನಾನೇ ಓಡಿಸ್ತಾ ಇದ್ದು. ಸ್ಕಾರ್ಪಿಯೋಗಳೆಲ್ಲ ಒದ್ದಾಡ್ತಾ ಇದಾವೆ ಆ ರೋಡಲ್ಲಿ. ಅಂತ ರೋಡಲ್ಲಿ ನಾವು ಆಡಿ A6 ಪೆಟ್ರೋಲ್ ಸ್ಪೋರ್ಟ್ಸ್ ಲೈನ್ ಅದು ಹಂಗ್ ಬಂತು. ಮಧ್ಯಾಹ್ನ 4 ಗಂಟೆಯಿಂದ 7 ಗಂಟೆವರೆಗೂ ಹಂಗ್ ಬಂತು. ಅದಾದ್ಮೇಲೆ 8:30 ಸಿಮೆಂಟ್ ರೋಡ್ ಸ್ಪೀಡ್ ಅಲ್ಲಿದ್ದೆ. ಸಡನ್ ಆಗಿ ರೋಡೇ ಮಾಡಿಲ್ಲ, ಏನು ಕಾಣಿಸ್ತಾ ಇಲ್ಲ, ಏನ್ ಮಾಡುದು. ಆಮೇಲೆ ಹೊಡಿತು ಕಲ್ಲುಗಳಿಗೆ ಕೆಳಗಡೆ. ಸ್ಟೇರಿಂಗ್ ಬಾಕ್ಸ್ ಜಾಮ್, ಸಸ್ಪೆನ್ಷನ್ ಜಾಮ್, ರೈಟ್ ಸೈಡ್ 2 ಟೈರು. ಯಾವ್ದು ಟೈರು? ಮೆಚ್ಲಿನ್ ಟೈರು ಹೊಸದು, ಬೆಂಗಳೂರಲ್ಲಿ ಹಾಕ್ಸ್ಕೊಂಡು ಜಸ್ಟ್ ನೇಪಾಳ್ಗೆ ಹೋಗಿದ್ದು. 2 ಟೈರ್ ಹೊಡೆದೋಯ್ತು ರೈಟ್ ಸೈಡು. ಒಂದು ಸ್ಟೆಪ್ನಿ ಹಾಕೊಂಡೆ, ಇನ್ನೊಂದು ಟೈರ್ ಸ್ವಲ್ಪ ಮೀಡಿಯಂ ಆಗಿತ್ತು, ಗಾಳಿ ಹಾಕೊಂಡಿದ್ದು. ಅಲ್ಲಿಂದ ಒಂದ್ ಸ್ವಲ್ಪ ದೂರ ಬಂದ್ವಿ. ಸ್ಟೇರಿಂಗ್ ತಿರುಗ್ತಾ ಇಲ್ಲ, ಟೋಟಲ್ ಆಗಿ ತಿರುಗ್ತಾ ಇಲ್ಲ ಸ್ಟೇರಿಂಗ್. ಸಸ್ಪೆನ್ಷನ್ ಎಲ್ಲ ಕಲ್ಲಾಗ್ಬಿಟ್ಟಿದೆ. ಏನ್ ಮಾಡೋದು, ಕತ್ಲು ಕಾಡು, ಏನ್ ಮಾಡಕ್ಕಾಗಲ್ಲ. ಇರೋದ್ ನಾವು 3 ತುಂಬಾ ಡೇಂಜರಸ್ ಅಲ್ವಾ. ಒಂದ್ ಸ್ವಲ್ಪ ದೂರ ಬಂದು ಅಲ್ಲಿ ನಿಲ್ಸ್ಕೊಂಡು, ಒಂದ್ ಮನೆ ಇತ್ತು, ಆ ಮನೆ ಹತ್ರ ನಿಲ್ಸ್ಕೊಂಡು ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡಿದ್ದು. ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದು ಒಂದ್ ಗ್ಯಾರೇಜ್ ಹತ್ರ ಬಂದು ನಿಲ್ಸಿದ್ವಿ. ಗ್ಯಾರೇಜ್ ಮುಚ್ಚಿಬಿಟ್ಟಿದ್ರು ಅಷ್ಟೊತ್ತಿಗೆ, ನಾವು ಅಲ್ಲಿಗೆ ಬರೋಷ್ಟೊತ್ತಿಗೆ ಫ್ಲಾಟ್ ಬೆಡ್ ತಗೊಬಂದು ಏರ್ಸ್ಕೊಂಡು ಹೋಗ್ಬೇಕು ಕಾರ್ನ. ಆ ತರ ಪರಿಸ್ಥಿತಿ ಆಗೋಯ್ತು. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಅಲ್ಲಿ ಸೀಕ್ರೆಟ್ ಇದೆ. ಏನೇನಿದೆ ನಮ್ಮ ಹತ್ರ? 5 ಜನ ದೇವತೆಯರಿದ್ದಾರೆ ಕಾರಲ್ಲಿ. ಸುಮಾರು ಒಂದು 30-40 ಸಾಲಿಗ್ರಾಮಗಳಿದಾವೆ. ಒರಿಜಿನಲ್ ಹೆವಿ ಪವರ್ಫುಲ್ ಸಾಲಿಗ್ರಾಮಗಳಿದಾವೆ. ಇಷ್ಟು ಪವರ್ನ ಎತ್ಕೊಂಡು ಇವನ್ನ ಬಿಟ್ರೆ ಹೆಂಗೆ ಅಂತ ದುಷ್ಟಶಕ್ತಿಗಳು ಬಿಡ್ತಾ ಇಲ್ಲ. ಆಮೇಲೆ ನಂಗೆ ಗೊತ್ತಾಗೋಯ್ತು, ನಮ್ಮನ್ನ ಯಾವ್ದೋ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಆಮೇಲೆ ಚೆಕಪ್ ಮಾಡಿ ಕೂತ್ಕೊಂಡು ಒಂದ್ ರೂಮ್ ಮಾಡಿದ್ವಿ. ಆ ಊರವರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ರು. ಒಂದ್ ನೈಟು ಬಾಗ್ಲಿಗೆ, ಒಂದ್ ಮಧ್ಯಾಹ್ನದವರೆಗೂ. ಮಧ್ಯಾಹ್ನನೂ ಇಲ್ಲ, ಒಂದ್ 11-12 ಗಂಟೆ ಅಷ್ಟೇ. ಒಂದ್ 11-12 ಗಂಟೆಗೆ ಫುಲ್ ಫ್ರೆಂಡ್ಸ್ ಆಗ್ಬಿಟ್ರು ಎಲ್ಲಾರು ಆ ಊರಲ್ಲಿ. ನಾನ್ ಮೆಕ್ಯಾನಿಕ್ ಕರ್ಕೊ ಬರ್ತೀನಿ, ನಮ್ ಕಡೆಗ್ ಬಾ, ನಮ್ಮ ಹೋಟ್ಲಲ್ಲಿ ಬಾ, ನಮ್ಮ ಇದಕ್ ಬಾ, ಹಿಂಗ್ ಬಾ ಅಂತೇಳಿ ಫುಲ್ ಫ್ರೆಂಡ್ಸ್ ಆಗ್ಬಿಟ್ರು. ಆಮೇಲೆ ಪಾಪ ಬೆಂಗಳೂರಲ್ಲಿ ಒಬ್ರು ರಾಜು ಅಂತ ಇದಾರೆ, ಮೆಕ್ಯಾನಿಕ್, ಸೂಪರ್ ಮೆಕ್ಯಾನಿಕ್, ಇಂಪೋರ್ಟೆಡ್ ಕಾರ್ಗಳಿಗೆ. ಅವರು ಯಾವ್ದೋ ಒಂದು ಕಾಂಟ್ಯಾಕ್ಟ್ ಕೊಟ್ರು. ಪಾಪ ಆ ಕಾಂಟ್ಯಾಕ್ಟ್ ಬರಕ್ಕಾಗ್ಲಿಲ್ಲ. ಏನೆಲ್ಲ ಮಾಡಿದ್ವಿ. ಶಿರಾಜ್ ಬಾಯ್ ಅಂತ ಒಬ್ರು ಇದಾರೆ, ಅವರು ಏನೋ ಒಂದು ಹೆಲ್ಪ್ ಮಾಡಿದ್ರು, ಅದು ಆಗ್ಲಿಲ್ಲ. ಕೊನೆಗೆ ಹೆಂಗಾಗತ್ತ ಹಂಗ ಅಂದ್ಬಿಟ್ಟು ಅದೇ ಗಟ್ಟಿ ಸ್ಟೇರಿಂಗು. ಇಬ್ರು, ನಾನು ನನ್ ಮಗ, ಅವನ್ಗೆ 18-19 ಆಗ್ತಾ ಇದೆ ವಯಸ್ಸು. ಹಂಗಾಗಿ ಇಬ್ರು ಹಿಡ್ಕೊಂಡು ತಿರುಗಿಸಿ ಆ ಘಾಟ್ ಸೆಕ್ಷನ್ ಅಲ್ಲಿ ಯಾಕೆ ಹೇಳ್ತೀರ, ಬರೀ ಘಾಟ್ ಸೆಕ್ಷನ್. ದೇಶ ಬಿಡೋವರೆಗೂ ಘಾಟ್ ಸೆಕ್ಷನ್. ದೇಶ ಬಿಟ್ಟು ಕೊನೆಯಲ್ಲಿ ಇನ್ನೇನು ಇಂಡಿಯಾ ಇನ್ನೊಂದು 20 ಕಿಲೋಮೀಟರ್ ಇದೆ ಅನ್ನೋವಾಗ ಫುಲ್ ಒಂದೇ ಸ್ಟ್ರೈಟ್ ರೋಡ್ ಅಲ್ವಾ. ಅಯ್ಯಪ್ಪ, ಅಲ್ಲಿಂದ ಸ್ಟೆಪ್ನಿಯಲ್ಲೇ ಒಂದು ಅಷ್ಟು ದೂರ ಬಂದ್ವಿ. ಒಂದ್ ಕಡೆ ಒಂದು ಒಳ್ಳೆ ಅಪ್ಪು ಬ್ರೇಕ್ ಜಾಮ್ ಆಗೋಯ್ತು. ರೈಟ್ ಸೈಡ್ ಬ್ರೇಕ್ ಆಗ್ಲಿಲ್ಲ. ಗಾಡಿ ಬರೋದ್ ಗ್ಯಾರಂಟಿ ಇಲ್ಲ ಅಂತ ಆಗೋಯ್ತು. ಫುಲ್ ಕಾಡು, ಜನ ಇಲ್ಲ, ಏನ್ ಮಾಡ್ತೀರಾ, ಸಿಕ್ಕಾಪಟ್ಟೆ ನಿರ್ಜನ ಪ್ರದೇಶ. ಆಮೇಲೆ ಬುಟೋಲ್ ಅಂತ ಒಂದ್ ಸಿಟಿಗೆ ಬಂದ್ವಿ. ಅಲ್ಲಿಗೆ ಬಂದು ಟೈರ್ ಹಾಕ್ಸ್ಕೊಂತ ಇದ್ವಿ. ಟೈರ್ ಹೊಡೆದೋಗಿದೆ. ಟೈರ್ ಒಳಕ್ಕೆ ಟ್ಯೂಬ್ ಹಾಕ್ಸ್ಕೊಂಡು ಬಂದ್ಬಿಡೋಣ ಸ್ವಲ್ಪ ಇಂಡಿಯಾವರೆಗೂ. ಆಮೇಲೆ ಇಂಡಿಯಾದಲ್ಲಿ ಟೈರ್ ಎಕ್ಸ್ಚೇಂಜ್ ಅಥವಾ ಬೇರೆ ಟೈರ್ ಹಾಕ್ಸೋದು ಅಂತ ನೋಡ್ಕೊಂಡು ಟೈರ್ ಹಾಕ್ಸೋಣ ಅಂತ ಹೋದ್ರೆ, ಅಲ್ಲಿ ಅವ್ರು ಕೇಳಿದ್ರು ಎಲ್ಲೋಗಿದ್ರಿ ಅಂತ. ನಾವ್ ಈ ತರ ಮುಸ್ಟ್ಯಾಂಗ್ ಹೋಗಿದ್ರ, ಈ ಕಾರಲ್ಲ ಅಂದ್ಬಿಟ್ಟು ಬಂದು ಕಾರೆಲ್ಲ ನೋಡಿದ್ರು. ಅವ್ರಿಗೆ ನಂಬಿಕೆ ಬರ್ಲಿಲ್ಲ. ತ್ರಿಶೂಲ ಕಟ್ಟಿದ್ವಿ ನೋಡಿ, ನಾನು ಒಂದು ಸ್ಟೇಟಸ್ ಅಲ್ಲಿ ಒಂದು ಫೋಟೋ ಹಾಕಿದ್ದೆ ಒಂದು ಕೆಲವು ದಿನಗಳಿಂದ. ತ್ರಿಶೂಲ ಕಟ್ಟಿದ್ವಿ. ಆ ತ್ರಿಶೂಲದಲ್ಲಿ ಪಾರ್ವತಿ ದೇವಿ ಆವಾಹನೆ ಮಾಡಿಟ್ಟಿದ್ದೀನಿ. ಆ ತ್ರಿಶೂಲ ನಮ್ಮನ್ನ ಕರ್ಕೊಂಡ್ ಬಂದಿದ್ದು. ಆಮೇಲೆ ಸ್ಟೇರಿಂಗ್ ಈ ತರ ಆಗಿದೆ ಅಂತ ಹೇಳ್ದೆ. ಸರಿ ಅಂತ ಸ್ಕ್ಯಾನಿಂಗ್ ಮಾಡಬೇಕು ಆಯ್ತು. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅವ್ರು ಹೇಳಿದ್ರು, ಸ್ವಾಮಿ ನಮಸ್ಕಾರ, ನಿಮ್ ಕಾರ್ ನಮ್ ದೇಶದಲ್ಲಿ ಇಲ್ಲ. ನಿಮ್ ಕಾರ್ 9 ಕೋಟಿ ಆಗತ್ತೆ ನಮ್ ದೇಶದಲ್ಲಿ. ಯಾರು ತಗೋಬರಲ್ಲ ನಿಮ್ ಕಾರ್ನ, ನಮ್ ದೇಶಕ್ಕೆ ಇದೆ ಫಸ್ಟ್ ನೀವ್ ತಗೊಂಬಂದಿರೋದು. ನೀವು ಏನಾದ್ರು ಮಾಡಿ ಇಂಡಿಯಾಗ ಹೋಗಿ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು ಅಂತ ಇನ್ನು ಅಲ್ಲಿಂದ ಪ್ರಯಾಗ್ರಾಜ್ ಬರ್ಬೇಕಾಗಿತ್ತು. ಸರಿ ನಾವು ಹೋಗ್ತಿದ್ವಿ ಅಂತ ಹೇಳ್ಬಿಟ್ಟು
2 ಟ್ಯೂಬ್ ಹಾಕ್ಸ್ಕೊಂಡಿದ್ದು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಏನಾಯ್ತು ನೀವ್ ಹೇಳಪ್ಪ, ನೀವ್ ಹೇಳ್ರಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ 9 ಗಂಟೆವರೆಗೂ ಇವ್ರು ಓಡಿಸಿದ್ರು. ಮತ್ತೆ ನಾನ್ ತಗೊಂಡು ಗಾಡಿ ಪ್ರಯಾಗ್ರಾಜ್ ಬಂದು ಅಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಇದು ನದಿ ಹೆಸರು ಪ್ರಯಾಗ್ರಾಜ್ ಅಲ್ಲಿ 3 ನದಿ ಸಂಗಮ ಆಗತ್ತೆ. ಅಲ್ಲಿ ತುಂಬಾ ಗಲೀಜ್ ಅಂದ್ರೆ ಗಲೀಜು. ನಾವೆಲ್ಲ ಇಲ್ಲಿಂದ ಪ್ರಯಾಗ್ರಾಜ್ ಹಂಗೆ ಹಿಂಗೆ ಅಂತ ತುಂಬಾ ಜನ ಪಾಪ ಹೋಗ್ತಾರೆ. ಅವಾಗೇನೋ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿದ್ರು. ಮೊನ್ನೆ ಕುಂಭಮೇಳ ನಡೆದಾಗ ಟೈಮಲ್ಲಿ ಹೋಗಿ ನೋಡಿ, ಅಲ್ಲಿ ಕಾಲಿಡೋದಕ್ಕೆ ಇಷ್ಟ ಆಗಲ್ಲ, ಅದಷ್ಟು ಗಲೀಜ್ ಜನಗಳು. ಅಲ್ಲಿ ಗಲೀಜ್ ಮಾಡಿ ಏಸ್ಗೆ ಮಾಡಿ ಇಟ್ಟಿದ್ರು ಎಲ್ಲ. ನಾವಲ್ಲಿ ಸ್ನಾನ ಕೂಡ ಮಾಡ್ಲಿಲ್ಲ, ಸೀದಾ ಕಾಶಿಗೆ ಬಂದು ಕಾಶಿಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ್ ದರ್ಶನ ಮಾಡಿ ಆಮೇಲೆ ಸ್ಕ್ಯಾನಿಂಗ್ ಮತ್ತೆ ಶೋರೂಮ್ಗೆ ನೋಡಿದ್ವಿ. ಆಡಿ ಶೋರೂಮ್ಗೋಸ್ಕರ ವಾರಣಾಸಿಯಲ್ಲಿ ನೋಡಿದ್ವಿ. ವಾರಣಾಸಿಯಲ್ಲಿ ಆಡಿ ಶೋರೂಮೇ ಇಲ್ಲ. ಏನ್ ಮಾಡಿದ್ದು, ಲಕ್ನೋ ಹೋಗು ಅಂದ್ರು. ಮತ್ತೆ ಅಲ್ಲಿಂದ ಲಕ್ನೋ 150 ಕಿಲೋಮೀಟರ್ ಹೋಗಿ 150 ಕಿಲೋಮೀಟರ್ ಯಾರು ಬರೋದು ಅಂತ ಹೇಳಿ ನಾಗ್ಪುರ್ ಮಹಾರಾಷ್ಟ್ರ ಅಂತ ಅನ್ಕೊಂಡ್ ಬಂದ್ವಿ. ಆಮೇಲೆ ನಾಗ್ಪುರಲ್ಲಿ ಫೋನ್ ಮಾಡಿ ಕೇಳಿದ್ವಿ, ಈ ತರ ಆಗಿದೆ, ಸ್ಟೇರಿಂಗ್ ರ್ಯಾಕ್ ಸಿಗುತ್ತಾ, ಇದೆಯಾ ಅಂತ. ಇಲ್ಲ, ಆರ್ಡರ್ ಮಾಡ್ಬೇಕು, ಗಾಡಿ ಇಲ್ಲಿಗೆ ಬಂದ್ಮೇಲೆ ಅವಾಗೆಲ್ಲ ಮಾಡಿದ್ರು. ಸರಿ ಅಂತ ಸೀದಾ ಹೈದ್ರಾಬಾದ್ ಬಂದ್ಬಿಟ್ವಿ. ಅದೇ ಸ್ಟೇರಿಂಗ್ ಅಲ್ಲೇ ಹೈದ್ರಾಬಾದ್ ಬಂದ್ರೆ ಗೇಟ್ ಇಂದ ಒಳಗಡೆ ಹೋಗೋದಕ್ಕೆ 10 ನಿಮಿಷ ಆಯ್ತು. ಕಾರುಗಳೆಲ್ಲ ಇದ್ದು. ಹೈದ್ರಾಬಾದ್ ಅಲ್ಲಿ ಒಬ್ರು ಮೇಡಮ್ ತುಂಬಾ ಒಳ್ಳೆಯವ್ರು. ಅವರು, ಸರ್ ಫುಲ್ಲು ಕಾರ್ ನೀವು ಕದಿಲ್ಸಕ್ಕೆ ಆಗೋದಿಲ್ಲ ಸರ್, ನೀವು ಬ್ಯಾಂಗ್ಳೂರ್ವರೆಗೂ ಹೋಗಕ್ ಆಗೋದಿಲ್ಲ ಈ ಕಂಡೀಷನ್ ಅಲ್ಲಿ, ನೀವು ಬಿಟ್ಬಿಟ್ಟು ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬಿಡಿ ಅಂತ. ನಾನು ಹೇಳಿದ್ರು, ಆ ಚಾನ್ಸೇ ಇಲ್ಲ ಮೇಡಮ್, ಬ್ಯಾಂಗ್ಳೂರ್ವರೆಗೂ ಹೋಗ್ಬಿಡ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ. ಅವ್ರು ಹೇಳಿದ್ರು, ಇಲ್ಲ ಸರ್ ಬ್ಯಾಂಗ್ಳೂರನ್ನು ನೀವು ಹೈದ್ರಾಬಾದ್ ಸಿಟಿ ದಾಟಕ್ ಆಗಲ್ಲ ಅಂದ್ರು. ನಾನು ಹೇಳಿದೆ, ನೇಪಾಳ ಹೋಗ್ಬೋದಾ ಮೇಡಮ್ ಅಂತೆ. ನೀವು ಏನ್ ಹೇಳ್ತಾ ಇದ್ದೀರಾ ಸರ್, ನೀವು ನೇಪಾಳ ಎಲ್ಲ ಹೋಗಕ್ಕಾಗತ್ತೆ ಅಂದ್ರು. ನಾನು ಹೇಳ್ದೆ, ಇವಾಗ ನಾವು ನೇಪಾಳಿಂದ ಬಂದಿರೋದು, ನಮ್ ಜೊತೆ ದೈವ ಇದ್ದಾರೆ. ಆದ್ರೆ ಒಂದು ವಿಷಯ ನಾನು ಮರ್ತೋದೆ. ಯಾವ್ದು, ಆಕ್ಸಿಡೆಂಟ್ ಆಯ್ತು. ಇದು ಅದೇ ಕಾರ್ಗೆ ಕೆಳಗಡೆ ಕಲ್ಲುಗಳು ಹೊಡೆದ್ಬಿಟ್ಟು ಬ್ರೇಕ್ ಡೌನ್ ಆಯ್ತು. ಅದಾದ್ಮೇಲೆ ಅಲ್ಲಿ ಹಾಲ್ಟ್ ಮಾಡಿದ್ವಿ. ಅದಾದ್ಮೇಲೆ ಅಲ್ಲಿಂದ ಹಾಲ್ಟ್ ಮಾಡಿದ್ಮೇಲೆ ಏನಾಗತ್ತೆ ಆಗ್ಲಿ ಅಂತ ಬಂದ್ಬಿಟ್ವಿ. ಬರ್ಬೇಕಾದ್ರೆ ವೀಲ್ ಜಾಮ್ ಆಗೋಯ್ತು. ಬ್ರೇಕ್ ಪ್ಯಾಡ್ಸ್ ಫ್ರಂಟ್ ರೈಟ್ ಸೈಡ್ ಬ್ರೇಕ್ ಪ್ಯಾಡ್ಸ್ ಟೋಟಲ್ ಜಾಮ್ ಆಗೋಯ್ತು. ಅಲ್ಲಿವರೆಗೂ ಕರೆಕ್ಟ್ ಆಗಿ ಹೇಳಿದೆ. ಅಲ್ಲಿಂದ ಮತ್ತೆ ಸ್ಕಿಪ್ ಮಾಡಿ ಮುಂದಕ್ಕೆ ಬಂದ್ಬಿಟ್ಟೆ. ಅಲ್ಲಿ ಏನಾಗೋಯ್ತಪ್ಪ ಅಂದ್ರೆ ಕುಯ್ಯೋ ಅಂತ ಬರ್ತಾ ಇದೆ. ಫ್ರಂಟ್ ಟೈರ್ ಹೊಗೆ ಬರಕ್ ಸ್ಟಾರ್ಟ್ ಆಗ್ಬಿಡಿ. ಏನ್ ಮಾಡಿದ್ರು, ನಿಲ್ಲಿಸ್ಬಿಟ್ಟು ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ. ಕೇರಳದಲ್ಲಿ ಸಂತೋಷ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ. ಅಷ್ಟಮಂಗಲ ಪ್ರಶ್ನೆ ನೋಡ್ತಾರೆ, ಕರೆಕ್ಟ್ ಆಗಿ ನೋಡ್ತಾರೆ. ಫೋನ್ ಮಾಡಿ ಅವ್ರಿಗೆ ಹೇಳ್ದೆ, ಅವ್ರ ಮೇಲೆ ಬ್ರಹ್ಮರಾಕ್ಷಸ ಇದ್ದಾರೆ. ಈ ತರ ಫೋನ್ ಮಾಡಿ ಕೇಳಿದೆ. ಸರಿ, ನಾನು ಬ್ರಹ್ಮರಾಕ್ಷಸನ್ನ ಕಳಿಸ್ತೀನಿ ನಿಮ್ಮ ಸಪೋರ್ಟ್ಗೆ, ನೀವು ಮಹಾಲಕ್ಷ್ಮಿನ ಕರ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸೇಮ್ ಇದೇ ತರನೇ ಬೆಟ್ಟ ಗುಡ್ಡ ಪ್ರದೇಶ ನಿಲ್ಸಿದ್ವಿ. ಯಾರು ಇಲ್ಲ, ನಿರ್ಜನ ಪ್ರದೇಶ. ಒಂದು ವೆಹಿಕಲ್, ಒಂದು ಮನುಷ್ಯ ಯಾರು ಇಲ್ಲ. ನಿಲ್ಸ್ಬಿಟ್ಟಿದ್ದೆ. ಮಹಾಲಕ್ಷ್ಮಿನ ಕರೆಯಕ್ ಶುರು ಮಾಡ್ದೆ. ಇಡೀ ಕಾಡು ಅಲೆ ಹೊಡಿತಾ ಇದೆ. ನನ್ನ ಒಳಗಡೆಯಿಂದ ಬರ್ತಾ ಇರೋ ಶಬ್ದಕ್ಕೆ ಮಹಾಲಕ್ಷ್ಮಿ ಬಂದು ಆತರ ಶಬ್ದ ಬರ್ತಾ ಇದೆ. ನನ್ಗೆ ಅರ್ಥ ಆಗೋಯ್ತು, ದೇವಿ ಬಂದಿದ್ದಾರೆ, ಇನ್ನು ನಾವ್ ಎಲ್ಲೂ ನಿಲ್ಲೋದಿಲ್ಲ ಚಾಲೆಂಜ್ ಅನ್ಕೊಂಡು ನಾವ್ ಮೂವರು ಮಾತಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಬ್ರಹ್ಮರಾಕ್ಷಸನು ಬಂದ್ಬಿಟ್ರು. ಸರಿ, ಆಮೇಲೆ ಏನಾಯ್ತು, ಬ್ರಹ್ಮರಾಕ್ಷಸ ನನ್ನ ಮಗನೊಳಗಡೆ ಹೋಗಿ ಸೇರ್ಕೊಂಡ್ರು. ಮಹಾಲಕ್ಷ್ಮಿ ನನ್ನಲ್ಲಿ ಬಂದ್ ಸೇರ್ಕೊಂಡ್ರು. ಸ್ಟಾರ್ಟ್ ಮಾಡಿದ್ವಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಮತ್ತೆ ಹಂಗೆ ಆಗ್ತಾ ಇತ್ತು. ಈ ಬ್ರಹ್ಮರಾಕ್ಷಸ ನನ್ ಮಗನೊಳಗಡೆ ಹೋಗಿ ಸೇರ್ಕೊಂಡಿರೋದು, ಅವನ್ಗೂ ಇವಾಗ ಹೇಳ್ತಾ ಇರೋದು ನಾನು ಭಯ ಬೀಳ್ತಾರೆ ಅಂತ. ಅವನ್ ಏನ್ ಮಾಡ್ದ, ಗಾಡಿ ಕಾರ್ ನಿಲ್ಸ್ದೆ. ಅಲ್ಲೊಂದ್ ಮನೆ ಇತ್ತು, ಮನೆ ಹತ್ರ ಕರೆಕ್ಟ್ ಆಗಿ ನಿಲ್ಸ್ದೆ. ಹೋಗಿದ್ದೆ, ಬಾಟ್ಲುಗಳು ಎತ್ಕೊಂಡು ಹೋಗಿದ್ದೆ. ಎಲ್ಲಾ ಟೈರ್ಗೂ ನೀರ್ ಹೊಡೆದಿದೆ. ಅದೇನಾಗೋಯ್ತು ನೋಡಿ, ಇಲ್ಲಿ ಸೈಂಟಿಫಿಕ್ ರೀಸನ್ ಇದೆ. ನಾನು ಸುಮ್ನೆ ಮೂಢನಂಬಿಕೆ ನಂಬೋದಿಲ್ಲ. ಈ ಹೀಟ್ ಆಗಿ ಪಿಸ್ಟಿನ್ ಏನ್ ಎಕ್ಸ್ಪ್ಯಾಂಡ್ ಆಗಿ ಜಾಮ್ ಆಗೋಗಿತ್ತು. ಈ ನೀರ್ ಹಾಕದ್ಮೇಲೆ ಏನಾಗೋಯ್ತು, ಪಿಸ್ಟಿನ್ ಕಂಪ್ರೆಸ್ ಆಗಿ ಆಕ್ಷನ್ ಶುರು ಆಯ್ತು. ಓಕೆ, ಸೊ ಅಲ್ಲಿಂದ ಮತ್ತೆ ನಮ್ಮ ಮನೆಗ್ ಬರೋವರೆಗೂ, ಯಾಕೆ ಬೆಂಗಳೂರು ಗ್ಯಾರೇಜ್ ಬರೋವರೆಗೂ ಕೂಡ ಸಮಸ್ಯೆ, ಬ್ರೇಕ್ ಪ್ರಾಬ್ಲಮ್ಮೇ ಆಗ್ಲಿಲ್ಲ. ಆತರ ಅಲ್ಲೊಂದು ಅದ್ಭುತ ನಡೀತು. ಮಹಾಲಕ್ಷ್ಮಿ ಹಾಗೂ ಬ್ರಹ್ಮರಾಕ್ಷಸ ಎಲ್ಲ ಬಂದ್ರು. ಜೊತೆಲಿ ಹೆಂಗಿದ್ರು ಮಹಾವಿಷ್ಣು ಇದ್ರು ಅಲ್ವಾ. ಮಹಾಲಕ್ಷ್ಮಿ ಯಾಕೆ ಬರ್ಬೇಕಾಗಿತ್ತು ಅಂದ್ರೆ 2 ಕಾರಣ ಇತ್ತು. ಒಂದು, ಮಹಾಲಕ್ಷ್ಮಿ ಅಷ್ಟು ಈಸಿಯಾಗಿ ಯಾರಿಗೂ ಒಲಿಯೋದಿಲ್ಲ ಅಲ್ವಾ. ಯಾಕಂದ್ರೆ ಇವತ್ತು ಮನಿ ಮೇಕ್ಸ್ ಮೆನಿ ಥಿಂಗ್ಸ್, ಮನಿ ಈಸ್ ಎವ್ರಿಥಿಂಗ್ ಅಲ್ವಾ. ಸೊ ಆ ಮನಿಗೆ ಲಾರ್ಡ್ ಯಾರು, ಕ್ವೀನ್ ಯಾರು, ಗಾಡೆಸಸ್ ಯಾರು, ಮಹಾಲಕ್ಷ್ಮಿ ಆಯ್ತಲ್ವಾ. ನಮ್ಮ ತಾಯಿ ಹೆಸರು ಕೂಡ ಮಹಾಲಕ್ಷ್ಮಿ, ನಮ್ಮ ತಂದೆ ಹೆಸರು ನಂಜುಂಡ ಆಯ್ತಾ. ಆತರ
ಮಹಾಲಕ್ಷ್ಮಿನ ನಾವ್ ಜೊತೆಲಿ ಕರ್ಕೊಂಡಿದ್ದೆ. ನಮ್ಮ ಲೈಫ್ ಬೇರೆ ಲೆವೆಲ್. ಅಲ್ಲಿಂದ ಪ್ರಯಾಗ್ರಾಜ್ ಬಂದ್ವಿ, ಕಾಶಿ ಬಂದ್ವಿ, ಎಲ್ ಬಂದ್ರು ಏನು ಒಂದ್ ಸಣ್ಣ ಪ್ರಾಬ್ಲಮ್ ಇಲ್ಲ. ಹೈದ್ರಾಬಾದ್ ಬಂದ್ವಿ, ಅಲ್ಲೂ ಕ್ಲೈಂಟ್ಸ್ ನೋಡ್ಬೇಕಾಗಿತ್ತು, ಅವ್ರನ್ನೂ ನೋಡಿದ್ವಿ, ಮಾತಾಡಿದ್ವಿ. ಅಲ್ಲಿಂದ ಸೀದಾ ಹೊರಟು ಬಂದ್ವಿ. ತುಂಬಾ ಬೇಗ ಬಂದ್ವಿ. ಬಂದ್ಮೇಲೆ ಸ್ಥಾಪನೆ ಎಲ್ಲ ಮಾಡ್ಬೇಕಾಯ್ತು, ಮಾಡಿದ್ವಿ. ಈ ಸ್ಥಾಪನೆ ಮಾಡ್ಬೇಕಾದ್ರೆ ಮತ್ತೆ ಸಮಸ್ಯೆಗಳು ಏನೇನಾಯ್ತು ಅಂತ ಇನ್ನೊಂದು ಬ್ಲಾಗ್ ಅಲ್ಲಿ ಹೇಳ್ತೀನಿ. ನಮಸ್ಕಾರ ಮಾಡಿ ಸರ್. ನಮಸ್ಕಾರ. ಇನ್ನೊಂದ್ಸರಿ ಮಾಡಿ ಸರ್, ಸ್ವಲ್ಪ ಜೋರಾಗಿ ಮಾಡಿ ಸರ್. ನಮಸ್ಕಾರ. ಸೈನಿಂಗ್ ಆಫ್, ನಿಮ್ಮ ಅಮರ್ನಾಥ್ ಗುರೂಜಿ. ಥ್ಯಾಂಕ್ ಯು.